हरिः ओम जयति हरिरचिन्त्य सर्वदेवैकवन्द्यः परमगुरुरभीष्टावाप्तिदः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः बुद्धिर्बलं यशोधैर्यं भयत्वमरोगता अजाड्यं वाक्पटुत्वं च हनुमत्स्मरणात् भवेत् भवति यदनुभावात् एडमुखोऽपि वह्नि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च नमो वस्तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् अपादमूलपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः स्वस्तिस्तु सताम् श्री ವಿಶ್ವಾವಸು ನಾಮ ಸಂವತ್ಸರ ಎಲ್ಲ ಗುರುರಾಜರ ಭಕ್ತರಿಗೆ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಮೊಟ್ಟ ಮೊದಲಿಗೆ ಆಶಿಸ್ತಾ ಈ ದಿನದ ಪಂಚಾಂಗ ಶ್ರವಣವನ್ನು ಯಥಾಶಕ್ತಿ ಯಥಾಮತಿ ಗುರುರಾಜರ ದಿವ್ಯ ಸನ್ನಿಧಾನದಲ್ಲಿ ಹೇಳುವ ಪ್ರಯತ್ನ ಮಾಡ್ತೇನೆ. ಯದ್ಯಪಿ ಈಗ ಒಂದು 2 ದಿನದಿಂದ ಒಂದು ವಾಯ್ಸ್ ತುಂಬ ಹೋಗಿದೆ. ಅದು ಸುಮಾರು ಸಂಚಾರ ಆಗಿ ಎಲ್ಲ ನೀರು ಕುಡಿದು ಈ ಹಂತಕ್ಕೆ ಬಂದಿದೆ. ಈಗ ರಾಯರ ಪಾದೋದಕ್ಕೆ ಕುಡಿದು ರಿಪೇರಿ ಆಗಬೇಕು. ಆದರೂ ಬರಲ್ಲ ಅಂತ ಹೇಳೋದು 3 ಅಕ್ಷರ, ಬಂದು ಹೋಗೋದು ತುಂಬ ಹೊತ್ತು. ಅದರಿಂದ ಹಬ್ಬದ ದಿನ ರಾಯರ ಭಕ್ತರ ದರ್ಶನ ಮಾಡಿದ ಭಾಗ್ಯ ಅಂತ ಅವರ ಅನುಗ್ರಹವನ್ನು ಕೋರುತ್ತಾ ನತ್ವಾ ವಿಷ್ಣುಂ ಪದ್ಮನಾಭಂ ಶ್ರಿಯಂ ವಾಯುಂ ತಥಾ ಗುರುಂ ಸಂವತ್ಸರ ಫಲಂ ವಕ್ಷೇ ಶ್ರೋತॄಣಾಂ ಫಲದಾಯಕಂ ಅಂತ ಆರಂಭದಲ್ಲಿ ಪದ್ಮನಾಭಿಯಾದ ವಿಷ್ಣುವಿಗೆ ನಮಸ್ಕಾರ ಮಾಡಿ ಸಕಲ ವಾಂಗ್ಮನಸ ದೇವತಾ ಮಹಾಲಕ್ಷ್ಮಿ ಅವಳ ಅನುಗ್ರಹವನ್ನು ಬೇಡಿ ಜೀವ ಜಾತಕ್ಕೆ ಗುರುಪ್ರಾಯರಾದ ವಾಯುದೇವರು ಅವರನ್ನು ಸ್ಮರಣೆ ಮಾಡಿ ಕೇಳುವವರಿಗೆ ಸತ್ಫಲವನ್ನು ನೀಡುವಂತಹ ಸಂವತ್ಸರಿಕ ಪಂಚಾಂಗದ ಫಲವನ್ನು ಹೇಳ್ತೇನೆ.
ಈ ಸಂವತ್ಸರದ ಆರಂಭ ಪ್ರಾಪ್ತೆ ನೂತನೆ ವತ್ಸರೆ ಪ್ರತಿಗ್ರಹಂ ಕುರ್ಯಾತ್ ಧ್ವಜಾರೋಹಣಂ ದೇವಾನಾಂ ಗುರುಯೋಷಿತಾಂಚ ಶಿಶವೋ ವಸ್ತ್ರಾಲಂಕಾರಾದಿಭಿಃ ಸಂಯಜ್ಜೋ ಗಣಕಫಲಂ ಚ ಶೃಣುಯಾತ್ ತಸ್ಮಚ್ಚ ಲಾಭಪ್ರದಂ ಅಂತ ನೂತನ ಸಂವತ್ಸರ ಬಂದಾಗ ಎಲ್ಲ ಮನೆಗಳಲ್ಲಿ ತಳಿರು ತೋರಣಗಳಿಂದ ಅಲಂಕಾರ ಮಾಡಬೇಕು. ದೊಡ್ಡವರು ಚಿಕ್ಕವರು ಎಲ್ಲರೂ ನೂತನ ವಸ್ತ್ರವನ್ನು ಧಾರಣೆ ಮಾಡಬೇಕು. ಈ ದಿನ ಮುಖ್ಯವಾಗಿ ಪ್ರಾತಃ ಕಾಲದಲ್ಲಿ ಏಳಬೇಕು. ಯಾವತ್ತೂ ಹೇಳಕ್ಕಾಗದಿದ್ರು ಈ ಮೊದಲ ದಿನವಾದರೂ ಮೊದಲ ದಿನ ಹೇಳಬೇಕಾದ್ರೆ ವರ್ಷದ ಕೊನೆ ದಿನ ನಿನ್ನೆ ರೆಡಿಯಾಗಿರಬೇಕು. ನಿನ್ನೆ ರೆಡಿ ಆಗಲಿಲ್ಲ ಅಂದರೆ ಇವತ್ತು ಬೆಳಗ್ಗೆ ಹೇಳಕ್ಕೆ ಆಗೋದೇ. ಅಂದರೆ ಮಾನಸಿಕವಾದ ಪ್ರಿಪ್ರೇಷನ್ ಮೊದಲು ಆಗಬೇಕು. ಉಷಕ್ಕಾಲದಲ್ಲಿ ಹೇಳ್ಬೇಕು. ಉಷಕ್ಕಾಲ ಅಂದರೆ ಪಂಚ ಉಷಕ್ಕಾಲ ಸಪ್ತ ಪಂಚಾರುಣೋದಯ ಶೇಷ ಸೂರ್ಯೋದಯ ಸ್ಮೃತ. ಸೂರ್ಯೋದಯಕ್ಕೆ 5 ಗಳಿಗೆ ಹಿಂದೆ, 2:30 ಗಳಿಗೆ ಅಂದರೆ 1 ಗಂಟೆ, 5 ಗಳಿಗೆ ಅಂದರೆ 2 ಗಂಟೆ, 6:20ಕ್ಕೆ ಸೂರ್ಯೋದಯ ಇದೆ ಅಂದರೆ 4 ಗಂಟೆಗೆ ಏಳಬೇಕು. ಎದ್ದು ಏಳುವಾಗಲೇ ರಘುಪತಿಂ ಸ್ಮರನ್, ರಾಮನ ಸ್ಮರಣೆ ಮಾಡಬೇಕು. ಇಡೀ ಜೀವನ, ಇಡೀ ದಿನ, ಇಡೀ ವರ್ಷ ಆರಾಮದಾಯಕವಾಗಿ ನಮಗೆ ಆಗಬೇಕು ಅಂದರೆ ರಾಮನ ಸ್ಮರಣೆ ಅನಿವಾರ್ಯ. ರಾಮನ ಸ್ಮರಣೆಗೆ ಕಾರಣ, ರಾಮ ಅಂದರೆ 2 ಗುಣಗಳ ಗಣಿ, ದೋಷ ದೂರ. ಅವನ ಸ್ಮರಣೆ ಮಾಡ್ತಾ ಮಾಡ್ತಾ ನಾವು ಕೂಡ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಗುಣದಲ್ಲಿ ಪೂರ್ಣತ್ವದ ಸಾಧನೆ, ದೋಷದಿಂದ ದೂರವಿರುವಿಕೆಯನ್ನು ಪಡಿಬಹುದು. ಬೆಳಗಾತ ಯಾರ ಸ್ಮರಣೆ ಮಾಡ್ತೀರಿ, ಮಲಗುವಾಗ ಯಾರ ಸ್ಮರಣೆ ಮಾಡ್ತೀರಿ, ಆ ಸ್ಮರಣೆ ಜೀವನದಲ್ಲಿ ಸಂಸ್ಕಾರ ರೂಪವಾಗಿ ಬಂದ್ಬಿಡುತ್ತೆ. ರಾಮ ಇಡೀ ಜೀವನದಲ್ಲಿ ಎಲ್ಲಿಯೂ ಯಾರ ಮುಂದೆನೂ ತಾನು ದೇವರಂತ ಹೇಳಿಕೊಳ್ಳೇ ಇಲ್ಲ. ಇಡೀ ಜೀವನದ ಉದ್ದಕ್ಕೂ ಮನುಷ್ಯನಾಗಿಯೇ ಜನರ ಮಧ್ಯದಲ್ಲಿ ಜನಾರ್ದನ ಜನರಂತೆಯೇ ಇದ್ದವ. ಆದರೆ ಗುಣಗಳಿಂದ ಜೀವನದಲ್ಲಿ ಜನ ಎಷ್ಟು ಎತ್ತರಕ್ಕೆ ಏರಬಹುದು ಅಂತ ತನ್ನ ನಡೆ ನುಡಿಯಿಂದ ಜಗತ್ತಿಗೆ ತೋರಿಸಿಕೊಟ್ಟ ಆದರ್ಶ ಪುರುಷ ಶ್ರೀರಾಮ. ಅವನ ಸ್ಮರಣೆ ಮಾಡಬೇಕು. ಆಮೇಲೆ ಪ್ರಾತಃ ಕಾಲದಲ್ಲಿ ಇವತ್ತು ಮಾಡಬೇಕಾದಂತಹ ಬಹಳ ಮುಖ್ಯವಾದ ಒಂದು ಕರ್ಮ ಅಂದರೆ ಸ್ನಾನ. ನಮ್ಮಲ್ಲಿ ಹಿರಿಯರು ಮಾಡಿದ ಒಂದು ಗಾದೆ,
ಉಂಡದ್ದು ಉಗಾದಿ, ಮಿಂದದ್ದು ದೀವಳಿಗೆ ಅಂತ. ನಮಗೆ ಎರಡು ದೊಡ್ಡ ಹಬ್ಬ, ಒಂದು ದೀಪಾವಳಿ, ಇನ್ನೊಂದು ಉಗಾದಿ. ಈ 2 ದಿನ ಅಭ್ಯಂಜನ ಸ್ನಾನವನ್ನು ವಿಶೇಷವಾಗಿ ಹೇಳಿದ್ದಾರೆ. ಈ ದಿನದಲ್ಲಿ ಅಲ್ಲಿ ಲಕ್ಷ್ಮಿಯ ಸನ್ನಿಧಾನ, ಗಂಗೆ ನೀರಿನಲ್ಲಿ ಸನ್ನಿಧಾನ, ಆಯಾಯ ದೇವತೆಗಳನ್ನು ಆ ವಸ್ತುಗಳಲ್ಲಿ ಚಿಂತನೆ ಮಾಡಿ ನಮ್ಮ ದೇಹದಲ್ಲಿ ಕೊಳೆಯನ್ನು ಕಳೆದು ಕಾಂತಿ, ಜ್ಞಾನ, ಭಕ್ತಿ ಇದನ್ನೆಲ್ಲ ಹೆಚ್ಚಿಸ್ಲಿ. ಕೊಳೆ ಕಳೀಲಿಕ್ಕಾಗಿ ಸೀಗೆಕಾಯಿ, ಪವಿತ್ರ ಆಗಲಿಕ್ಕೆ ನೀರು, ಎಣ್ಣೆಯಲ್ಲಿ ಒಂದು ಅಂಟುವಿಕೆ, ಜಿಡ್ಡು, ಸ್ನೇಹ. ಈ ಸ್ನೇಹ ದೇವರಲ್ಲಿ 3 ಬೇಕು. ಕೊಳೆ ಕಳೆದು ಪವಿತ್ರರಾಗಿ ದೇವರಲ್ಲಿ ಸ್ನೇಹದಿಂದ ವರ್ಚನೆ ಮಾಡಿದರೆ ಭಗವಂತ ನಮಗನುಗ್ರಹ ಮಾಡ್ತಾನೆ. ಆನಂತರದಲ್ಲಿ ವೃದ್ಧರ ಆಶೀರ್ವಾದವನ್ನು ಸ್ವೀಕಾರ ಮಾಡಬೇಕು. ವೃದ್ಧರು ಅಂದರೆ ನಮಗಿಂತ ದೊಡ್ಡವರು, ತಂದೆ ತಾಯಿಗಳು, ವಿಶೇಷವಾಗಿ ಅವರ ಆಶೀರ್ವಾದ, ಅತ್ತೆ ಮಾವ, ತಾತ ಅಜ್ಜಿ, ಆಚಾರ್ಯರು, ಈಗ ಯಾರನ್ನು ನಾವು ಮನೇಲಿ ಇಟ್ಕೊಂಡಿಲ್ಲ. ಅದಕ್ಕೆ ಎಲ್ಲ ಬಂದು ಎಲ್ಲ ನೀವೇ ಅಂತ ಮಂತ್ರಾಲಯ ಪ್ರಭುಗಳಿಗೆ ಒಂದು ನಮಸ್ಕಾರ ಮಾಡ್ತಾ ಇದ್ದೀವಿ. ಆದರೆ ಎಲ್ಲರನ್ನೂ ಮನೇಲಿ ಇಟ್ಕೊಳ್ಬೇಕು. ಅವರ ಆಶೀರ್ವಾದ ಈ ದಿನ ದೇವರ ಆರಾಧನೆ ವಿಶೇಷವಾಗಿ ತುಂಬ ಜನ ಇವತ್ತು ದೊಡ್ಡ ದೇವರ ಪೂಜೆ ಅಂತ ಮಾಡ್ತಾರೆ. ನಿಜವಾಗಿಯೂ ದೊಡ್ಡ ಚಿಕ್ಕ ದೇವರು ನಮ್ಮಲ್ಲಿಲ್ಲ. ನಮ್ಮ ದೇವರು ಒಬ್ಬನೇ, ಅವನು ದೊಡ್ಡ ದೇವರೇ. ಮತ್ತು ಇವರೆಲ್ಲ ದೊಡ್ಡ ದೇವರು ಅಂತಾರಲ್ಲ, ಏನದು? ಅದು ಪೆಟ್ಟಿಗೆ ದೊಡ್ಡದು ಅಷ್ಟೆ, ದೊಡ್ಡ ಪೆಟ್ಟಿಗೆಯ ದೇವರು, ಅಥವಾ ದೊಡ್ಡವರು ಮುಟ್ಟಿ ಪೂಜೆ ಮಾಡಿದ ದೇವರು. ದೇವರು ದೊಡ್ಡದು ಚಿಕ್ಕದು ಇಲ್ಲ. ಅಂತಹ ದೇವರ ಆರಾಧನೆ, ಪ್ರತಿಮಾ ಅರ್ಚನೆ ವಿಶೇಷವಾಗಿ ಇವತ್ತು ಮಾಡಬೇಕು. ಆಮೇಲೆ ನಿಂಬಕಂ ದಳಭಕ್ಷಣ, ಬೇವು ಬೆಲ್ಲ ಇವತ್ತು ಸ್ವೀಕಾರ ಮಾಡಬೇಕು. ಇಲ್ಲಿ ಎಲ್ಲೂ ಬೆಲ್ಲದ ಪ್ರಸಕ್ತಿ ಇಲ್ಲ. ನಿಂಬಕಂ ದಳ, ನಿಂಬಕ ಅಂದರೆ ಬೇವು, ಅದರದ್ದು ದಳ, ಚಿಗುರು, ಅದನ್ನು ಸ್ವೀಕಾರ ಮಾಡಬೇಕು. ಇಲ್ಲೆಲ್ಲೂ ಗುಡ ಇಲ್ಲೇ ಇಲ್ಲ. ಶತಾಯುರ್ ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣ. ಇದು ಅದನ್ನು ಸ್ವೀಕಾರ ಮಾಡುವಾಗ ಹೇಳುವ ಮಂತ್ರ. ಈ ಮಂತ್ರದಲ್ಲಿ ಎಲ್ಲಿಯೂ ಬೆಲ್ಲ ಬಾಯಿಗೆ ಹಾಕ್ಕೊಳ್ಳಿ ಅಂತ ಇಲ್ಲ. ಬಾಯಿಗೆ ಹಾಕ್ಕೊಳ್ಳಿಕ್ಕೆ ಹೇಳಿದ್ದು ಬೇವು. ಸುಖವಾಗಿರುವುದನ್ನು ಹೇಳಬೇಕಾದಿಲ್ಲ, ಕಷ್ಟವಾಗಿರಬೇಕಾದ್ರೆ ಮಾತ್ರ ಕಷ್ಟ. ಬೆಲ್ಲ ಸುಖದ ಸಂಕೇತ, ಅದು ಎಲ್ಲರಿಗೆ ಬೇಕಾದ್ದೆ. ಆದರೆ ಬೇಡ ಅಂದರೂ ಬರುವಂಥದ್ದು ಕಷ್ಟ, ಅದು ಬೇವಿನ ಸಂಕೇತ. ಯಾರು ಜೀವನದಲ್ಲಿ ಬೇವನ್ನು ಎದುರಿಸ್ತಾನೆ
ಅವನು ಬೆಲ್ಲವನ್ನು ಎದುರಿಸೋದು ದೊಡ್ಡದಲ್ಲ. ಮತ್ತು ಬೆಲ್ಲ ಯಾಕೆ ತಿನ್ನಿಸ್ತಾರೆ ದೊಡ್ಡವರು? ನಾವು ಕೇವಲ ಬೇವಂದರೆ ಬಾಯಿ ಬಿಡೋರಲ್ಲ. ಬೆಲ್ಲದ ಆಸೆಗಾಗಿ ಬಾಯಿ ಬಿಟ್ಟಾಗ ಬೇವು ಹಾಕೋದು ಕ್ರಮ. ಈ ಬೇವಾದರೂ ಯಾಕೆ? ಆಯುಷ್ಯಕ್ಕಾಗಿ ಬೇವು, ಆರೋಗ್ಯಕ್ಕಾಗಿ ಬೇವು. ಶತಾಯು ವಜ್ರದೇಹ. ವಜ್ರದೇಹ ಅಂದರೆ ಒಳ್ಳೆ ಸ್ಟ್ರಾಂಗ್ ಬಾಡಿ. ಎಲ್ಲ ಸ್ಟ್ರಾಂಗ್ ಇದೆ, ನಮ್ಮ ಬಾಡಿನೇ ಸ್ಟ್ರಾಂಗ್. ನಿಂತರೆ ಕೂಡಕ್ಕಾಗಲ್ಲ, ಕೂತ್ರೆ ಹೇಳಕ್ಕಾಗಲ್ಲ. ದೇಹ ವಜ್ರದಷ್ಟು ಕಠಿಣ. 100 ವರ್ಷ ಆಯುಷ್ಯ. ಇದಕ್ಕಾಗಿ ಮಾಡಬೇಕಾದ್ದು ಇವತ್ತು ಬೇವಿನ ದಳವನ್ನು ಸ್ವೀಕಾರ ಮಾಡಿ. ಬೆಳಗ್ಗೆ ಎದ್ದು ಮಾಡುವ ಸ್ನಾನಕ್ಕೆ ವಿಶೇಷ ಫಲವನ್ನು ಹೇಳ್ತಾರೆ. ಗಂಗಾ ಸ್ನಾನ ವಿಶೇಷ ಪುಣ್ಯ ಫಲದಂ ಗೋದಾನ ತುಲ್ಯಂ ತೃಣಂ. ಯಾವತ್ತು ಬೆಳಗಿನ ಜಾವ ಸ್ನಾನ ಮಾಡಿದ್ರು ಅಲ್ಲಿ ಗಂಗೆಯ ಸನ್ನಿಧಾನ ವಿಶೇಷವಾಗಿ. ನಾನಾಗಲೇ ಉಷಕ್ಕಾಲ ಹೇಳಿದೆ, ಅದನ್ನು ಬ್ರಹ್ಮ ಮುಹೂರ್ತ ಅಂತ ಕರಿತೀವಿ, ಅಥವಾ ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ. ಈ ಮುಹೂರ್ತದಲ್ಲಿ ಜಗತ್ತಿನ ಎಲ್ಲ ಜಡ ಜಲದಲ್ಲಿ ಗಂಗೆಯ ಸನ್ನಿಧಾನ. ಅದರಲ್ಲೂ ವಿಶೇಷವಾಗಿ ಪರ್ವಕಾಲಗಳಲ್ಲಿ ಗಂಗೆಯ ಸ್ನಾನದ ವಿಶೇಷ. ಸೂರ್ಯೋದಯ ಆಗ್ತಾ ಆಗ್ತಾ ಗಂಗಾ ಸನ್ನಿಧಾನ ಅದರೊಳಗೆ ಹೋಗಿಬಿಡುತ್ತೆ. ಗಂಗಾ ಸನ್ನಿಧಾನ ಇರುವಾಗ ಮಾಡಿದರೆ ಭಗವಂತನ ಪಾದದ ಧೂಳಿನಿಂದ ಮಿಶ್ರಿತವಾದ ಜಲದಲ್ಲಿ ಸ್ನಾನ ಮಾಡಿದ ಫಲ ನಮಗೆ ಬರುತ್ತೆ. ಇಷ್ಟೆಲ್ಲ ಆದಮೇಲೆ ಸಂಜೆಯ ಕಾಲದಲ್ಲಿ ಪಂಚಾಂಗ ಶ್ರವಣ ಮಾಡಬೇಕು. ಶ್ರೀ ಕಲ್ಯಾಣ ಗುಣಾವಹಂ ಶುಭಕರಂ ದುಸ್ವಪ್ನ ದೋಷಾಪಹಂ. ಮಂಗಳಕರವಾದ ಗುಣಗಳಿಂದ ಕೂಡಿರ್ತಕ್ಕಂಥದ್ದು ಇವತ್ತು ಕೇಳುವ ಪಂಚಾಂಗ ಶ್ರವಣ. ನೀವು ಪಂಚಾಂಗ ಶ್ರವಣ ದಿನ ಪಂಚಾಂಗ ಶ್ರವಣ ಮಾಡಿಬಿಟ್ರೆ ಇಡೀ ವರ್ಷದಲ್ಲಿ ಬೀಳಬಹುದಾದ ದುಸ್ವಪ್ನಗಳಿಗೆ ಇದು ಪರಿಹಾರ. ಯಾವ ಕೆಟ್ಟ ಸೂಚಕವಾದ ಅಶುಭ ಸೂಚಕವಾದ ಸ್ವಪ್ನಗಳು ಕಣ್ಣಿಗೆ ಬಿದ್ದರೂ ಯಾವುದೇ ವಿಧವಾದ ದೋಷ ಆಗೋಲ್ಲ. ಈ ದಿನ ಪಂಚಾಂಗ ಶ್ರವಣ ಮಾಡಿ. ಈ ದಿನ ಪಂಚಾಂಗ ಶ್ರವಣ ಮಾಡಿಬಿಟ್ರೆ ಕಂದು ಬಣ್ಣದ ಕಪಿಲ ಗೋವನ್ನು ಅಲಂಕಾರ ಮಾಡಿ ವರ್ಷಕ್ಕೆ ಬೇಕಾಗುವಷ್ಟು ದವಸ ಧಾನ್ಯಗಳನ್ನು ಕೊಟ್ಟು ಬಹು ಕುಟುಂಬಿಯಾದ ಬ್ರಾಹ್ಮಣನಿಗೆ ದಾನ ಮಾಡಿದರೆ ಏನು ಫಲ ಸಿಗ್ಬೋದು ಅದಿವತ್ತು ಪಂಚಾಂಗ ಶ್ರವಣಕ್ಕೆ ಸಿಕ್ಬಿಡುತ್ತೆ. ಈಗ ನೀವೆಲ್ಲ ಏನು ಪಂಚಾಂಗ ಶ್ರವಣಕ್ಕೆ ಬಂದಿದ್ದೀರಿ, ನಿಮಗೆಲ್ಲ ಗೋದಾನ ಫಲ ಸಿಕ್ಕಾಗ ಒಳ್ಳೆ ಸ್ಥಳದಲ್ಲಿ ಕೂತು ಪಂಚಾಂಗ ಶ್ರವಣ ಮಾಡ್ತಾ ಇದ್ದೀರಿ. ಬೇರೆ ಎಲ್ಲಾದರೂ ಮಾಡಿದ್ರೆ ಆ ಫಲ ಕೊಡೋರು ನೀವು ಬಂದಿದ್ದನ್ನು ನಾವು ನೋಡಿಲ್ಲ ಅಂದ್ಬಿಡ್ಬೋದು. ಆದರೆ ನೀವು ಕೂತು ಜಾಗ ಮಂತ್ರಾಲಯ ಪ್ರಭುಗಳ ಸನ್ನಿಧಾನ, ಗೋದಾನ ಫಲ ಕೊಡೋರು ನಿಮ್ಮನ್ನು ನಾನು ನೋಡಲೇ ಇಲ್ಲ ಅಂದರೆ ಹೋಗಿ ರಾಯರನ್ನ ಕೇಳ್ಕೊಳ್ಳಿ ಅಂತ ಹೇಳ್ಬೋದು. ನಾವು ಅಲ್ಲಿಗೆ ಬಂದಿದ್ವಿ,
ನಾವು ಬಂದಿದ್ದಕ್ಕೆ ರಾಯರೇ ಸಾಕ್ಷಿ. ರಾಯರನ್ನ ಕೇಳ್ತಾರೆ, ರಾಯರೇ ನೀವೇನಂತೀರಿ? ಹಯಾಸ್ಯೋತ್ರ ಹಿ ಸಾಕ್ಷಿ. ನಾನೇನು ಹೇಳಿ, ನನ್ನೊಳಗಿರೋ ಹಯಗ್ರೀವ ದೇವರೇ ಸಾಕ್ಷಿ. ಹಾಗಾದ್ರೆ ಮೊದಲು ಫಲ ಕೊಟ್ಬಿಡ್ರಪ್ಪ. ಅನಂತಂ ವಿಷ್ಣು ಸನ್ನಿಧೌ. ವಿಷ್ಣು ವೈಷ್ಣವರ ಸನ್ನಿಧಾನದಲ್ಲಿ ಮಾಡಿದ ಸತ್ಕರ್ಮಕ್ಕೆ ಅನಂತ ಫಲ ಅಂತ ಶಾಸ್ತ್ರ ತಿಳಿಸ್ತಾ ಇದೆ. ಆಯುರ್ವೃದ್ಧಿದಮುತ್ತಮಂ ಶುಭಕರಂ. ಪಂಚಾಂಗ ಶ್ರವಣ ಮಾಡಿದರೆ ಆಯುಷ್ಯ ವೃದ್ಧಿ ಆಗತ್ತಂತೆ, ಒಳ್ಳೆ ಸಂತತಿ ಆಗತ್ತಂತೆ. ವರ್ಷದಲ್ಲಿ ಒಳ್ಳೊಳ್ಳೆ ಸತ್ಕರ್ಮಗಳು ಪಂಚಾಂಗ ಶ್ರವಣದಿಂದ ಆಗ್ತಾ ಇದೆ. ಆದ್ದರಿಂದ ಇಂಥ ಪಂಚಾಂಗ ಶ್ರವಣವನ್ನು ಈ ದಿನ ಮಾಡಬೇಕು. ಯಶೃಣೋತಿ ಮಧು ಶುಕ್ಲ ಪಕ್ಷಕ್ಕೆ ವರ್ಷನಾಥ ಸಚಿವಾದಿಕಂ ಫಲಂ ಪ್ರಾಪ್ನುಯಾತ್ ದುರಿತ ಮುಕ್ತಂ ವಿಗ್ರಹಸ್ಯ ಆಯುರ್ಮರ್ತತುಲಂ ಯಶಸ್ಕಂ ಆಯುರ್ವೃದ್ಧಿದಂ ಪುತ್ರ ಪೌತ್ರಾಭಿವೃದ್ಧಿದಂ ನಿತ್ಯಂ ಆರೋಗ್ಯಂಚ ಸಂಪದಂ. ಯಾರು ಪಂಚಾಂಗ ಶ್ರವಣ ಮಾಡ್ತಾರೆ ಅವರಿಗೆ ಬರಬಹುದಾದ ಎಲ್ಲ ಫಲಗಳನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ವಿಶ್ವಾವಸು ಸಂವತ್ಸರದ ಫಲ. ವಿಶ್ವಾವಸು ವಿವಿಧ ಸಸ್ಯಯುತ ಧರಿತ್ರಿ ನಾನಾವಿಧ ಪ್ರಚುರತೋ ಯದ ಮೇಘಸಂಗೈ ನಾನಾವಿಧ ಕ್ರತುವರೇಷು ವಿಘ್ನವರಾಗಿ ಪಾತ್ಯಂಗ ಮಗದಾನಿ ಹತಶ್ಚೋಷರೈ. ವಿಶ್ವಾವಸು ಸಂವತ್ಸರದಲ್ಲಿ ಮೋಡಗಳು ಪ್ರಬಲವಾಗಿ ಗರ್ಜನೆ ಮಾಡಿ ಉತ್ತಮವಾದ ಮಳೆಯನ್ನು ಸುರಿಸುತ್ತೆ. ಭೂಮಿ ಪೈರು ಪಚ್ಚೆಗಳಿಂದ ಕಂಗೊಳಿಸುತ್ತೆ. ಮನೆಯಲ್ಲಿ ಈ ಸಂವತ್ಸರದಲ್ಲಿ ಉತ್ತಮವಾದ ಯಜ್ಞಯಾಗಾದಿಗಳು ನಡೆಯುತ್ತೆ. ಇದು ಈ ಸಂವತ್ಸರದ ಸಾಮಾನ್ಯ ಫಲ. ಈ ಸಂವತ್ಸರದ ನಾಯಕರು ರಾಜನಾಗಿ ಗ್ರಹಾಧಿಪತಿಯಾದ ರವಿ, ಸೂರ್ಯ ಮಂತ್ರಿಯಾಗಿ ಚಂದ್ರ, ರವಿ ಸೇನಾಧಿಪತಿ, ಸಸ್ಯಾಧಿಪತಿಯಾಗಿ ಗುರು, ಧಾನ್ಯಾಧಿಪತಿಯಾಗಿ ಕುಜ, ಅರ್ಘ್ಯಾಧಿಪತಿಯಾಗಿ ರವಿ, ಮೇಘಾಧಿಪತಿಯಾಗಿ ರವಿ, ರಸಾಧಿಪತಿಯಾಗಿ ಶನಿ, ನಿರಸಾಧಿಪನಾಗಿ ಬುಧ, ಪಶುನಾಯಕನಾಗಿ ಯಮ. ಇದಿಷ್ಟು ಜನ ಈ ಸಂವತ್ಸರದ ನಾಯಕರು. ರವಿ ರಾಜ ಆಗಿರುವ ಕಾರಣ ದೇಶದ ಒಳಗೆ ಸ್ವಲ್ಪ ಒಬ್ಬರಲ್ಲಿ ಕಲಹ, ಜೋರ್ ಮೋಡ ಇರುತ್ತೆ, ಮಳೆ ಕಡಿಮೆ. ಪ್ರಜೆಗಳಿಗೆ ರಾಜರಿಂದ ಅಧಿಕಾರಿಗಳಿಂದ ಪೀಡೆ. ಇದೇನು ವಿಶೇಷವಾಗಿ ಹೇಳಬೇಕಾದ್ದಿಲ್ಲ. ಏಪ್ರಿಲ್ 1ರಿಂದಲೇ ಶುರು. ಹಾಲಿನ ರೇಟ್ 4 ರೂಪಾಯಿ ಜಾಸ್ತಿ. ಇದಕ್ಕಿಂತ ಇನ್ನೇನು ಪೀಡೆ ಬೇಕು? ಚಂದ್ರ ಮಂತ್ರಿ ಆದ ಕಾರಣ ಮಳೆ ಅಲ್ಲಲ್ಲಿ ಹೆಚ್ಚು ಹೆಚ್ಚು ಬೀಳುತ್ತೆ. ಜನಕ್ಷೇಮ, ಆರೋಗ್ಯ. ರವಿ ಸೇನಾಧಿಪತಿಯಾಗಿರೋದ್ರಿಂದ
ಅನ್ಯೋನ್ಯವಾಗಿ ಯುದ್ಧಗಳು ಆಗುವಂಥ. ಗುರು ಸಸ್ಯಾಧಿಪತಿಯಾಗಿರುವುದರಿಂದ ಒಳ್ಳೆ ಫಸಲು ಬರುವಂಥದ್ದು. ಕುಜ ಧಾನ್ಯಾಧಿಪತಿಯಾಗಿ ಕೆಂಪು ಭೂಮಿಯಲ್ಲಿ ಉತ್ತಮವಾದ ಫಸಲನ್ನು ಕೊಡ್ತಾನೆ. ಸೂರ್ಯ ಅರ್ಘ್ಯಾಧಿಪತಿಯಾಗಿರುವುದರಿಂದ ಮಳೆ ಕಡಿಮೆ, ಪದಾರ್ಥಗಳಿಗೆ ಬೆಲೆ ಹೆಚ್ಚುತ್ತಂತೆ. ಸೂರ್ಯ ಮೇಘಾಧಿಪತಿಯಾಗಿರೋದ್ರಿಂದ ಪ್ರಜೆಗಳಿಗೆ ಭಯ ಜಾಸ್ತಿ, ಮಳೆ ಕಡಿಮೆ, ಅಲ್ಪವೃಷ್ಟಿ. ಶನಿ ರಸಾಧಿಪತಿಯಾಗಿರುವುದರಿಂದ ಬೆಳೆ ಕಡಿಮೆ, ರಸ ಪದಾರ್ಥಗಳು ಕ್ಷೀಣ ಆಗುತ್ತೆ. ಶನಿಯು ನೀರಸಾಧಿಪತಿಯಾದ ಕಾರಣ ಚಿನ್ನ, ಬೆಳ್ಳಿ, ಶ್ರೀಗಂಧ, ಕರ್ಪೂರ ಇದಕ್ಕೆ ಡಿಮ್ಯಾಂಡ್ ಜಾಸ್ತಿ, ಸಪ್ಲೈ ಕಡಿಮೆ, ದುರ್ಲಭ ಆಗ್ಬಿಡುತ್ತೆ. ಈ ಕಬ್ಬಣ, ಸೀಸ, ತಾಮ್ರ ಇವೆಲ್ಲ ಬೇಕಾಷ್ಟು ಸಿಗುತ್ತೆ. ಯಮ ಪಶು ನಾಯಕನಾದ ಕಾರಣ ಪದಾರ್ಥಗಳಿಗೆ ಬೆಲೆ ನಿರಂತರ ಹೆಚ್ಚುತ್ತಾ ಹೋಗುತ್ತೆ. ಪಶುಗಳಿಗೆ ಮೇವಿನ ಕೊರತೆ, ಹಾಲು ಕಡಿಮೆ. ಇದಿಷ್ಟು ಅಧಿಪತಿಗಳಾಗಿರುವಂತಹವರ ಫಲ. ಇನ್ನೆಲ್ಲ ಕಂದಾಯದ ವಿಚಾರ. ಇಲ್ಲಿ 3 ಕಂದಾಯದ ವಿಚಾರ ಹೇಳ್ತಾರೆ. ಸಂಖ್ಯೆ ಹೆಚ್ಚಿದಷ್ಟು ಹೆಚ್ಚು ಫಲ. ಸಂಖ್ಯೆ ಬೆಸ ಸಂಖ್ಯೆ ಆದರೆ ದ್ರವ್ಯ ಲಾಭ, ಸಮ ಆದರೆ ಮಧ್ಯಮ, 0 ಆದರೆ ನಿಷ್ಫಲ. ಮೊದಲ ಕಂದಾಯ 0 ಆದರೆ ರೋಗ, 2ನೇ 0 ಆದರೆ ಮಹಾಭಯ, 3ನೇ 0 ಆದರೆ ಧನಹಾನಿ, 3 0 ಆದರೆ ಮಹಾ ಕಷ್ಟ. ಇಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಅಂತ ಒಂದೊಂದು ನಕ್ಷತ್ರಕ್ಕೆ 3 ಕಂದಾಯ ಹೇಳ್ತಾರೆ. ಆ ಪ್ರಥಮ ಕಂದಾಯದ ಫಲ 4 ತಿಂಗಳು, 2ನೇ ಕಂದಾಯದ್ದು 5 ರಿಂದ 8, 3ನೇದು 9 ರಿಂದ 12. ನಿಮ್ಮ ನಕ್ಷತ್ರಗಳು ನೆನಪಿಟ್ಕೊಂಡಿದ್ರೆ ಆಯ್ತು. ಅಶ್ವಿನಿ ನಕ್ಷತ್ರ 3 0 1, ಭರಣಿ 6 1 4, ಕೃತ್ತಿಕ 1 2 3, ರೋಹಿಣಿ 4 0 0, ಮೃಗಶಿರ 7 1 3, ಆರಿದ್ರ ನಕ್ಷತ್ರ 2 2 1, ಪುನರ್ವಸು 5 0 4, ಪುಷ್ಯ 0 1 2, ಆಶ್ಲೇಷ 3 2 0, ಮಖ ನಕ್ಷತ್ರ 6 0 3, ಪುಬ್ಬ 1 1 1, ಉತ್ತರ ಫಲ್ಗುಣಿ 4 2 4, ಹಸ್ತ 7 7 0 2, ಚಿತ್ತ 2 1 0, ಸ್ವಾತಿ 5 2 3, ವಿಶಾಖ 0 0 1, ಅನುರಾಧ 3 1 4, ಜ್ಯೇಷ್ಠ 6 2 2, ಮೂಲ ನಕ್ಷತ್ರ 1 0 0, ಪೂರ್ವಾಷಾಢ 4 1 3, ಉತ್ತರಾಷಾಢ 7 2 1, ಶ್ರವಣ 2 0 4, ಧನಿಷ್ಠ 5 1 2, ಶತಭಿಷ 0 2 0, ಪೂರ್ವಭಾದ್ರ 3 0 3, ಉತ್ತರಾಭಾದ್ರ 6 1 1, ರೇವತಿ 1 2 4. ಇನ್ನು ಆಯ ವ್ಯಯ ಅಂತ, ಯಾವ ರಾಶಿಗಳಿಗೆ ಆಯ ಎಷ್ಟು, ವ್ಯಯ ಎಷ್ಟು ಅದನ್ನು ಹೇಳ್ತಾರೆ. ಆರೋಗ್ಯ, ಅನಾರೋಗ್ಯ, ರಾಜಪೂಜ, ರಾಜಕೋಪ, ಸುಖ ಮತ್ತು ದುಃಖ, ಇವುಗಳ ಬಗ್ಗೆ ರಾಶಿಗಳ ಮೇಲೆ ತಿಳಿಸ್ತಾರೆ.
ಮೇಷ ಮತ್ತು ವೃಶ್ಚಿಕ ರಾಶಿಯವರು 2 ಆದಾಯ 14 ವ್ಯಯ. ಇದು ಒಂದು ನೆನ್ಪಿಟ್ಕೊಳ್ಬೇಕು. ಸ್ವಲ್ಪ ಆದಾಯ ಬಂದಾಗ ಹೆಚ್ಚು ವ್ಯಯ ಹೇಗೆ? ಅದು ಹೋದ ವರ್ಷದಲ್ಲಿ ಕೂಡಿಟ್ಟದ್ದು ಈ ಜನದಲ್ಲಿ ಖರ್ಚಾಗ್ತದೆ. ರಾಜ ಆರೋಗ್ಯ 3, ಅನಾರೋಗ್ಯ 0. ರಾಜಪೂಜಾ 5, ರಾಜಕೋಪ 6, ಸುಖ 3, ದುಃಖ 3. ವೃಷಭ ತುಲಾ ರಾಶಿಯವರಿಗೆ 11 ಆದಾಯ 5 ವ್ಯಯ 6 ಆರೋಗ್ಯ 4 ಅನಾರೋಗ್ಯ 4 ರಾಜಪೂಜಾ 2 ರಾಜಕೋಪ 6 ಸುಖ 3 ದುಃಖ. ಮಿಥುನ ಮತ್ತು ಕನ್ಯಾ ರಾಶಿಯವರಿಗೆ 14 2 2 5 1 2 6 ಸುಖ 3 ದುಃಖ. ಕರ್ಕಾಟಕ ರಾಶಿಯವರಿಗೆ 14 ಆದಾಯ 8 ವ್ಯಯ 6 ರಾಜಪೂಜಾ ಆರೋಗ್ಯ 4 ಅನಾರೋಗ್ಯ 6 ರಾಜಕೋಪ 3 ಇದು ರಾಜ ಪೂಜಾ ದುಃಖ 6 ಸುಖ 3. ಸಿಂಹ ರಾಶಿಯವರಿಗೆ 11 11 4 4 2 6 3 3. ಧನಸ್ಸು ವಿಶಾಖ ಮೀನ. ಧನಸ್ಸು ಮತ್ತು ಮೀನ ರಾಶಿಯವರಿಗೆ 5 ಆದಾಯ 5 ವ್ಯಯ 11 ಪೂಜಾ 11 ಕೋಪ 4 ಆರೋಗ್ಯ 2 ಅನಾರೋಗ್ಯ ರಾಜ ದುಃಖ 6 ಸುಖ 3. ಮಕರ ಮತ್ತು ಕುಂಭರಾಶಿಯವರಿಗೆ 8 ಆದಾಯ 14 ವ್ಯಯ ಆರೋಗ್ಯ 2 ಅನಾರೋಗ್ಯ 3 ರಾಜಪೂಜಾ 5 ರಾಜಕೋಪ 6 3 ಸುಖ 3 ದುಃಖ. ಇದಿಷ್ಟು ಆಯಾಯ ರಾಶಿಯವರಿಗೆ ಇರಬಹುದಾದಂತಹ ಆಯವ್ಯಯಗಳು. ವರ್ಷದ ಆರಂಭದಲ್ಲಿ ರಾಶಿಯ ಫಲಾಫಲಗಳನ್ನು ಸಾಮಾನ್ಯವಾಗಿ ಒಮ್ಮೆ ತಿಳ್ಕೊಂಡು ಬಿಡಬೇಕು. ಹಗಲಗಲ ಜಾತಕ ಹಿಡ್ಕೊಂಡು ಹೋಗಬಾರ್ದು. ಯಾರು ಅನಾಚಾರಿಗಳಿರ್ತಾರೆ ಅವರ ದೃಷ್ಟಿ ಜಾತಕದ ಮೇಲೆ ಬಿದ್ದರೆ ಇರುವ ಒಳ್ಳೆ ಫಲಗಳು ಹೋಗ್ಬಿಡತ್ತೆ. ಹಾಗಾಗಿ ವರ್ಷದ ಮೊದಲ ದಿನ ಈ ಫಲಭಾಗವನ್ನು ತಿಳ್ಕೊಳ್ಬೇಕು. ಪ್ರಧಾನವಾಗಿ ನಮ್ಮ ಗ್ರಹಗಳಲ್ಲಿ 2, ಒಂದು ಶನಿ ಮತ್ತೊಂದು ಗುರು. ಶನಿಯ ಕಾಟ, ಗುರುವಿನ ಬಲ. ಇದರಲ್ಲಿ ಅಶ್ವಿನಿ ಭರಣಿ ಕೃತ್ತಿಕ ಮೇಷ ರಾಶಿಯವರಿಗೆ ಗುರು ವೃಷಭ ರಾಶಿಯಲ್ಲಿ ಸಂಚಾರ ಮಾಡುವಾಗ ಶುಭದಾಯಕವಾಗಿದ್ದಾರೆ. ಆರೋಗ್ಯ ಸುಧಾರಣೆ, ಕೀರ್ತಿ ವೃದ್ಧಿ, ವ್ಯಾಪಾರ ವ್ಯವಹಾರದಲ್ಲಿ ಧನ ಲಾಭ. ಇದೇ ಗುರು ಮಿಥುನ ಕಟಕ ರಾಶಿಯಲ್ಲಿ ಸಂಚಾರ ಮಾಡುವಾಗ ಮನಸ್ಸಿಗೆ ನಾನಾ ವಿಧವಾದ ಚಿಂತೆ, ಕೆಲಸ ಕಾರ್ಯಗಳಲ್ಲಿ ಅಡಚಣೆ, ಬಂಧು ಮಿತ್ರರಲ್ಲಿ ಕಿರುಕುಳ ಇತ್ಯಾದಿಗಳು ಕಾಡುವಂಥದ್ದು. ವೃಷಭ ರಾಶಿಯವರಿಗೆ ಗುರು ವೃಷಭ ಕಟಕ ರಾಶಿಯಲ್ಲಿರುವಾಗ ಅಶುಭಕನಾಗಿರ್ತಾನೆ. ಮನಸ್ಸಿಗೆ ಇಲ್ಲದ ಚಿಂತೆ, ಅಧಿಕವಾದ ತಿರುಗಾಟ ಇದೆಲ್ಲ ಅವನಿಗೆ ಬರುತ್ತೆ. ಈ ವೃಷಭ ರಾಶಿಯವರಿಗೆ ಗುರು ಮೀನದಲ್ಲಿ ಸಂಚಾರ ಮಾಡುವಾಗ ವೃಷಭ ರಾಶಿಯವರಿಗೆ ಶುಭದಾಯಕನಾಗಿರ್ತಾನೆ. ಸರ್ಕಾರಿ ಕ್ಷೇತ್ರದಲ್ಲಿ ಕಾರ್ಯಗಳಲ್ಲಿ ಅಭಿವೃದ್ಧಿ ಅವರಿಗೆ ಉಂಟಾಗುತ್ತೆ. ಮಿಥುನ ರಾಶಿಯವರಿಗೆ ಗುರು ವೃಷಭದಲ್ಲಿ ಮೀನದಲ್ಲಿ ಸಂಚಾರ ಮಾಡುವಾಗ
ಅಶುಭದಾಯಕನಾಗಿ ಹಿಡಿದ ಕೆಲಸಗಳೆಲ್ಲ ವ್ಯರ್ಥ ಆಗುತ್ತೆ. ಶನಿ ಮೀನ ರಾಶಿಯಲ್ಲಿ ಸಂಚಾರ ಮಾಡುವಾಗ ದುಷ್ಟರಿಂದ ತಮ್ಮ ಕಾರ್ಯಗಳ ಅಭಿವೃದ್ಧಿ ಕುಂಠಿತ, ಕಾರ್ಯ ಸಾಧನೆಗಾಗಿ ಬರೀ ತಿರುಗಾಟ, ಮನಸ್ಸಿಗೆ ಬೇಜಾರು. ಕಟಕ ರಾಶಿಯವರಿಗೆ ಗುರು ವೃಷಭ ರಾಶಿಯಲ್ಲಿ ಸಂಚಾರ ಮಾಡುವಾಗ ಕುಟುಂಬದಲ್ಲಿ ನೆಮ್ಮದಿ, ಆರೋಗ್ಯ ಸುಧಾರಣೆ, ಬಂಧು ಮಿತ್ರರ ಸಹಾಯ ಇದೆಲ್ಲ ಸಿಗುವಂಥದ್ದು. ಗುರು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುವಾಗ ಅಶುಭದಾಯಕನಾಗಿದ್ದಾನೆ. ಶನಿ ಮೇಷ ರಾಶಿಯಲ್ಲಿ ಸಂಚಾರ ಮಾಡುವಾಗ ಕುಟುಂಬದ ಜನರಿಗೆ ಅನಾರೋಗ್ಯ, ಸರ್ಕಾರಿ ವ್ಯವಹಾರದಲ್ಲಿ ಅಪಜಯ, ಆರ್ಥಿಕ ಪರಿಸ್ಥಿತಿಯಿಂದ ಸಾಲದ ಹೊಣೆ ಹೆಚ್ಚಾಗುತ್ತೆ. ಸಿಂಹ ರಾಶಿಯವರಿಗೆ ಗುರು ವೃಷಭದಲ್ಲಿ ಸಂಚಾರ ಮಾಡುವಾಗ, ಕಟಕದಲ್ಲಿ ಸಂಚಾರ ಮಾಡುವಾಗ ಅಶುಭದಾಯಕನಾಗಿದ್ದಾನೆ. ಕೃಷಿ ಕಾರ್ಮಿಕರಿಗೆ ಅಲ್ಪವಾದ ಫಲ. ಬಂಧು ಮಿತ್ರರಲ್ಲಿ ವಿರಸ, ಸ್ಥಳ ಬದಲಾವಣೆ ಇವೆಲ್ಲ ಸಿಂಹ ರಾಶಿಯವರಿಗೆ ಉಂಟಾಗುತ್ತೆ. ಮುಂದೆ ಶನಿ ಮೀನ ರಾಶಿಯಲ್ಲಿ ಸಂಚಾರ ಮಾಡುವಾಗ ಅಶುಭದಾಯಕನಾಗಿದ್ದಾನೆ. ಸಿಂಹ ರಾಶಿಯವರಿಗೆ ವ್ಯಾಪಾರ ವ್ಯವಹಾರದಲ್ಲಿ, ಸರ್ಕಾರಿ ಕೆಲಸದಲ್ಲಿ ವಿಘ್ನಗಳು ಬರ್ತಾ ಇರುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ವೃಷಭ ಮತ್ತು ಕಟಕ ರಾಶಿಯಲ್ಲಿ ಗುರು ಸಂಚಾರ ಮಾಡುವಾಗ ಶುಭ ಫಲದಾಯಕನಾಗಿದ್ದಾನೆ. ಬಂಧು ಮಿತ್ರರ ಸಹಾಯದಿಂದ ಪುಣ್ಯಕ್ಷೇತ್ರ, ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ ಕನ್ಯಾ ರಾಶಿಯವರಿಗೆ ಸಿಗುವಂಥದ್ದು. ಹಾಗೆ ಶನಿ ಕನ್ಯಾ ರಾಶಿಯವರಿಗೆ ಮೀನ ರಾಶಿಯಲ್ಲಿ ಸಂಚಾರ ಮಾಡುವಾಗ ವ್ಯರ್ಥವಾಗಿ ಹಣವನ್ನು ಕಳ್ಕೊಳ್ತಾರೆ. ಅನಾರೋಗ್ಯ, ಬೇರೆ ಊರಿನಲ್ಲಿ ವಾಸ, ಮನಸ್ಸಿಗೆ ಬೇಸರ, ಇದೇ ಮೊದಲಾದದ್ದು ಕನ್ಯಾ ರಾಶಿಯವರಿಗೆ ಶನಿಯಿಂದ ಉಂಟಾಗಬಹುದಾದ ಫಲ. ತುಲಾ ರಾಶಿಯವರಿಗೆ ಗುರು ವೃಷಭದಲ್ಲಿ ಸಂಚಾರ ಮಾಡುವಾಗ, ಕಟಕದಲ್ಲಿ ಸಂಚಾರ ಮಾಡುವಾಗ ಅಶುಭದಾಯಕನಾಗಿದೆ. ತುಲಾ ರಾಶಿಯವರಿಗೆ ಬೆಂಕಿಯಿಂದ ದೂರ ಇರಲಿ, ಕಳ್ಳರ ಕಾಟ ಇರುತ್ತೆ. ಸಂಬಂಧಿಕರ ಜೊತೆ ಮಾತಾಡುವಾಗ ಎಚ್ಚರದಿಂದ ಮಾತಾಡಿ. ಇದೆಲ್ಲ ಅವರು ವಿಶೇಷವಾಗಿ ತುಲಾ ರಾಶಿಯವರಿಗೆ ಶನಿ ಮೀನ ರಾಶಿಯಲ್ಲಿ ಸಂಚಾರ ಮಾಡುವಾಗ ಉತ್ತಮವಾದ ಫಲವನ್ನೇ ಕೊಡ್ತಾ ಇದೆ. ಸಂಚಾರಿ ತಾವು ಓಡಾಡುವ ಕ್ಷೇತ್ರದಲ್ಲಿ ಶುಭ ಫಲದಾಯಕನ, ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ, ವ್ಯಾಪಾರದಲ್ಲಿ ಲಾಭ. ತುಲಾ ರಾಶಿಯವರಿಗೆ ಶನಿಯ ಪ್ರಭಾವ. ವೃಶ್ಚಿಕ ರಾಶಿ, ಈ ವೃಶ್ಚಿಕ ರಾಶಿಯವರಿಗೆ ಗುರು ವೃಷಭ ಕಟಕದಲ್ಲಿ ಸಂಚಾರ ಮಾಡುವಾಗ ಉತ್ತಮ ಫಲವನ್ನು ಕೊಡ್ತಾರೆ. ಹಿಡಿದ ಉದ್ಯೋಗದಲ್ಲಿ ಪ್ರಗತಿ, ಪ್ರಯತ್ನ ಮಾಡಿದ ಕಾರ್ಯಗಳು ಅನುಕೂಲ. ಇವೆಲ್ಲ ಅವನ ಅನುಗ್ರಹ ಅಂತ ನಾವು ತಿಳ್ಕೊಳ್ಬೇಕು. ಹಾಗೆ ವೃಶ್ಚಿಕ ರಾಶಿಯವರಿಗೆ ಶನಿ ಮೀನದಲ್ಲಿ ಸಂಚಾರ ಮಾಡುವಾಗ ಸರ್ಕಾರಕ್ಕೆ ಸಂಬಂಧಪಟ್ಟ ಕೆಲಸಗಳಲ್ಲಿ ವಿಘ್ನ, ಕೋರ್ಟು ಕಚೇರಿಗಳಲ್ಲಿ ಅಪಚಯ ಬರಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಧನಸ್ಸು ರಾಶಿಯವರಿಗೆ ಗುರು ವೃಷಭ ಕಟಕ ರಾಶಿಯಲ್ಲಿ ಸಂಚಾರ ಮಾಡುವಾಗ ಅಶುಭದಾಯಕನಾಗಿ ಹಣದ ಅಡಚಣೆ, ಬಂಧು ಮಿತ್ರರಲ್ಲಿ ಮನಸ್ತಾಪ, ಆರೋಗ್ಯ ಕೆಡಿಸ್ಕೊಳ್ಳೋದು ಇವೆಲ್ಲ ನಡೆಯುವುದು. ಧನಸ್ಸು ರಾಶಿಯವರಿಗೆ ಶನಿ
ಮೀನಕ್ಕೆ ಬಂದಾಗ ಅಶುಭನಾಗಿದ್ದಾನೆ, ಹಿಡಿದ ಕೆಲಸಗಳಲ್ಲಿ ವಿಘ್ನವನ್ನು ಉಂಟು ಮಾಡಿ. ಇನ್ನು ಮಕರ ರಾಶಿಗೆ ಬಂದಾಗ, ಮಕರ ರಾಶಿಯ ಜನರಿಗೆ ಗುರು ಮತ್ತು ವೃಷಭ, ಕಟಕ ಈ ರಾಶಿಯಲ್ಲಿ ಗುರು ಸಂಚಾರ ಮಾಡುವಾಗ ಶುಭದಾಯಕನಾಗಿ, ಆರೋಗ್ಯದ ಸ್ಥಿತಿಯಲ್ಲಿ ಸುಧಾರಣೆ, ಬಂಧು ಮಿತ್ರರಿಂದ ಸಹಾಯ. ಶನಿ ಮೀನದಲ್ಲಿರುವಾಗ ಶುಭದಾಯಕನಾಗಿದ್ದಾನೆ, ವ್ಯಾಪಾರ ಉದ್ಯೋಗದಲ್ಲಿ ಪ್ರಗತಿ ಇತ್ಯಾದಿಗಳು ಮಕರ ರಾಶಿ. ಕುಂಭರಾಶಿಯ ವೃಷಭ ಕಟಕದಲ್ಲಿ ಗುರು ಸಂಚಾರ ಮಾಡುವಾಗ ವ್ಯಾಪಾರ ವ್ಯವಹಾರದಲ್ಲಿ ಕೈಗೆ ಬಾಯಿಗೆ ಆಗುವಷ್ಟು ಲಾಭ, ಉದ್ಯೋಗದಲ್ಲಿ ಮೇಲಾಧಿಕಾರಿಗಳಿಂದ ಕಿರಿಕಿರಿ, ವಿರೋಧಿಗಳಿಂದ ಕಿರುಕುಳ, ಇದೆಲ್ಲ ಅವರಿಗೆ ಉಂಟಾಗುವಂಥದ್ದು. ಶನಿ ಮೀನ ರಾಶಿಯಲ್ಲಿ ಸಂಚಾರ ಮಾಡುವಾಗ ಈ ಕುಂಭರಾಶಿಯವರಿಗೆ ಅಶುಭದಾಯಕವಾಗಿದ್ದಾರೆ. ದಾಯಾದಿಗಳ ಕಲಹ, ವೃತ ತಿರುಗಾಟ ಇದೆಲ್ಲ ಬರುತ್ತೆ. ಇನ್ನು ಮೀನ ರಾಶಿ, ಮೀನಕ್ಕೆ ಗುರು ವೃಷಭ ಮತ್ತು ಮಿಥುನದಲ್ಲಿ ಸಂಚಾರ ಮಾಡುವಾಗ ಅಶುಭದಾಯಕನಾಗಿದ್ದಾನೆ, ಮನಸ್ಸಿಗೆ ಕೇವಲ ಚಿಂತೆ, ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಬಂದು ತೊಂದರೆ ಉಂಟಾಗುವ ಘಟನೆಗಳು ನಡೆಯುತ್ತೆ. ಶನಿ ಮೀನ ರಾಶಿಯಲ್ಲಿ ಸಂಚಾರ ಮಾಡುವಾಗ ಅಶುಭದಾಯಕನಾಗಿದ್ದಾನೆ, ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಬಂಧು ಮಿತ್ರರಲ್ಲಿ ವಿರೋಧ, ಸ್ತ್ರೀ ಸಂಬಂಧ ವ್ಯವಹಾರ ಚಿಂತೆ, ವ್ಯವಹಾರ ಉದ್ಯೋಗಗಳಲ್ಲಿ ನಷ್ಟ, ವೃತ್ತ ತಿರುಗಾಟ. ಇದು ಮೀನ ರಾಶಿಯವರಿಗೆ ಗೋಚಾರದಲ್ಲಿನ ಫಲ. ಯಾವ ರಾಶಿಯವರಿಗೆ ಯಾವುದೇ ದುಷ್ಟ ಫಲ ಇದ್ದರೂ 2 ದಿವ್ಯವಾದ ಸ್ತೋತ್ರ ಪಾರಾಯಣ, ಒಂದು ಗುರುರಾಜರ ಸ್ತೋತ್ರ, 2ನೇದು ವಾಯುಸ್ತುತಿ. ಇದೆಲ್ಲ ಆಗಿ ಟೈಮ್ ಮಿಕ್ಕಾಗ ವಿಷ್ಣು ಸಹಸ್ರನಾಮ, ಈ 3 ಪಾರಾಯಣ ಮಾಡಿದ್ರೆ ಅವ್ರಿಗೆ ಯಾವುದೂ ತೊಂದರೆ ಇಲ್ಲ ಅಂತಿಲ್ಲ, ಆದರೆ ತೊಂದರೆಯನ್ನು ಎದುರಿಸುವ ಶಕ್ತಿಯನ್ನು ಭಗವಂತ ಕೊಡ್ತಾನೆ. ಇಲ್ಲ ನಮಗೆ ಸ್ತೋತ್ರ ಮಂತ್ರ ಏನೂ ಬರಲ್ಲ, ನಾವೆಲ್ಲ ಏನು ಮಾಡಬೇಡಿ. ಮಂತ್ರಾಲಯ ಪ್ರಭುಗಳಿಗೆ, ಗುರುಗಳಿಗೆ ನಿತ್ಯ ಅವರ ದರ್ಶನ ಮಾಡಿ ಒಂದು ಪ್ರದಕ್ಷಿಣೆ ಮಾಡಿ, ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ, ಎಲ್ಲ ಗ್ರಹಗಳು ಇವರಿಗೆ ಅನುಗ್ರಹ ಮಾಡುವಂಥದ್ದು. ಆ ಗ್ರಹಗಳಿಗೆ ನಮಗೂ ಅನುಗ್ರಹ ಮಾಡ್ತಾರೆ. ನಿತ್ಯದಲ್ಲಿ ವಿಹಿತ ಕರ್ಮಾಚರಣೆ, ಸ್ನಾನ, ಸಂಧ್ಯಾ ವಂದನೆ, ದೇವರ ಪೂಜೆ ಇತ್ಯಾದಿಗಳನ್ನೇ ಯಾರು ಮಾಡ್ತಿರ್ತಾರೆ ಅವರಿಗೆ ಅಶುಭ ಫಲಗಳು ಹೆಚ್ಚು ತಾಪವನ್ನು ಉಂಟು ಮಾಡೋಲ್ಲ. ಮಂತ್ರಾಲಯ ಪ್ರಭುಗಳ ಪಾದೋದಕ, ಅವರ ಅಕ್ಷತೆ ನಮ್ಮ ಜೀವನದ ದೊಡ್ಡ ರಕ್ಷೆ ಅಂತ ನಂಬಿ ಈ ವರ್ಷವನ್ನು ಸಾಗೋಣ. ಈ ವರ್ಷದಲ್ಲಿ ಕ್ರಮಬದ್ಧವಾಗಿ ಜೀವನವನ್ನು ಸಾಗಿಸೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂತೇನ ಪ್ರೀಯತಾಂ ಕಮಲಾಲಯ ಮಧ್ವೇಶಾರ್ಪಣಮಸ್ತು.